ಉತ್ತರ ಕೊಟ್ಟಿದ್ದಾರೆ. ಮತ್ತು ಅದೇ ಕಾಲಕ್ಕೆ ರಾಹುಲ್ ಗಾಂಧಿ ಅವರು ಸಹಿತ ಮೊದಲಿಗಿಂತೂ ಇನ್ನೂ ಅಭ್ಯಾಸಿತರಾಗಿ ಮತ್ತು ಈ ಒಂದು OBC ಹಿಂದುಳಿದ ಮತ್ತು ಅದೇ ಕಾಲಕ್ಕೆ ದಲಿತ ಆದಿವಾಸಿಗಳ ಮತ್ತು ಮೈನಾರಿಟಿಗಳನ್ನು ವಿಶ್ವಾಸ ತೆಗೆದುಕೊಳ್ಳುವಂಥ ನಿರ್ಧಾರಗಳು ತೆಗೆದುಕೊಳ್ತಾ ಹೊರಟಿದ್ದರಿಂದಾಗಿ ದಿನದ ದಿನಕ್ಕೆ ಮೋದಿಯವರಿಗೆ ರಾಹುಲ್ ಗಾಂಧಿಯವರು ಕಬ್ಬಿನ ಕಡಲೆ ಆಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದರಲ್ಲೂ ಇನ್ನು ಬರುವ ಒಪ್ಪಂದ ಅದಕ್ಕಾಗಿ ಇವತ್ತು ಮೋದಿಯವರು ಸಹಿತ ಆದರೂ ಸಹಿತ ಆ ಮ್ಯೂಚುವಲ್ ಅಂದ್ರೆ ಇಂಟ್ರೀಮ್ ಏನು ಒಪ್ಪಂದ ಮಾಡ್ಕೊಂಡಿದ್ರು ಅದನ್ನು ಬದಿಗೆ ಸೇರಿಸಿನಷ್ಟು ವಿಚಾರ ಮಾಡ್ತೀವಿ ಅನ್ನೋ ನಿರ್ಧಾರಕ್ಕೆ ಇವತ್ತು ಮೋದಿಯವರ ಕ್ಯಾಬಿನೆಟ್ ಬಂದಿದ್ದನ್ನು ಗಮನಿಸಿದ್ರೆ ಮೋದಿಯವರಿಗೆ ಮುಂಬರುವ ದಿನಗಳಲ್ಲಿ ರೈತರನ್ನು, ಇನ್ನುಳಿದವ್ರನ್ನ, ಬಡವರನ್ನು, ದಲಿತರನ್ನು, ಬಿದ್ದವರನ್ನು ಎತ್ತು ಕಟ್ಟೋದು ಕಾಂಗ್ರೆಸ್ ಯಶಸ್ವಿ ಆಗ್ತದೆ ನಮ್ಮ ವಿರುದ್ಧ ಅನ್ನೋದು ಮನವರಿಕೆ ಆಗಿದ್ದಕ್ಕಾಗಿ ಇವತ್ತು ಅವ್ರ ಟಾರ್ಗೆಟ್ ಏನಪ್ಪ ಅಂದ್ರೆ ಶತಾಯಗತಾಯ ರಾಹುಲ್ ಗಾಂಧಿಯವರ ನಾಯಕತ್ವವನ್ನು ಬೆಳೆದಂಗೆ ನೋಡ್ಕೊಂಡು ಹೋಗುವಂಥದ್ದು ಅನ್ನೋ ದಿಶೆಯಲ್ಲಿ ಮೋದಿ ಮತ್ತು ಅವರ ಏನು ಥಿಂಕ್ ಟ್ಯಾಂಕ್ ಅದ ಆ ವಿಚಾರ ಮಾಡಿ ಇವತ್ತು ನಮ್ಮ ರಾಹುಲ್ ಗಾಂಧಿಯವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಏನೋ ಆಗಲಿ ಒಳ್ಳೆಯದಾದ ದಿನಕ್ಕೆ ಅನ್ನೋ ಮಾತನ್ನು ಹೇಳ್ತಾ ಈ ಒಂದು ಭಾಷೆ ಬಳಸಿದ್ದು ಅದು ನೇರಾನೇರವಾಗಿ ನಮ್ಮ ರಾಹುಲ್ ಗಾಂಧಿಯವ್ರ ಮೇಲೆ ಬಳಸಿದ್ದು ಇದು ಎಷ್ಟು ಮಟ್ಟಿಗೆ ಸರಿನೂ ತಪ್ಪು ಗೊತ್ತಿಲ್ಲ. ಬಟ್ ಅವ್ರ ಟಾರ್ಗೆಟ್ ಇವತ್ತು ಏನಪ್ಪ ಅಂದ್ರೆ ಮೋದಿ ಅವ್ರದ್ದು ರಾಹುಲ್ ಗಾಂಧಿ ಅವರನ್ನು ಸರಿಸಿದ್ರೆ ಮುಗಿದು ಹೋಯ್ತು. ನಾವು 2040 ನಾನಪ್ಪ ಅನ್ನುವಂಥ ಮಾತು ಅವ್ರು ತೆರಳಿರ್ಬೋದು. ಬಟ್ ಸಮಯ ಯಾರ ಮಾತನ್ನು ಕೇಳೋದಿಲ್ಲ ಅನ್ನೋದು ನಮ್ಗೆ ಗೊತ್ತಿರಲಿ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.